ಮೈಸೂರು ಜಿಲ್ಲೆಯಲ್ಲಿ ಸರಣಿ ಕೊಲೆ ಪ್ರಕರಣಗಳು ನಡೀತಾ ಇದೆ. ಕೊನೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡಿದ್ದಾರೆ. ನಾಳೆ ದಿನ ಹಿರಿಯ ಅಧಿಕಾರಿಗಳ ಜೊತೆಗೆ ಸಿಎಂ ಸಭೆಯನ್ನ ನಡೆಸೋರಿದ್ದಾರೆ. ಮೈಸೂರಿನಲ್ಲೇ ಸಭೆ ಇರುತ್ತೆ. ಕೊಲೆ ಪ್ರಕರಣ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯೋರಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾದಂತಹ ಪ್ರಕರಣಗಳು ಮೈಸೂರನ್ನೇ ನಡುಗಿಸಿಬಿಟ್ಟಿದೆ. ಈ ಸರಣಿ ಕೊಲೆ ಪ್ರಕರಣದ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ನಾಳೆ ದಿನ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡೋರಿದ್ದಾರೆ. ಮೈಸೂರಿನಲ್ಲೇ ಈ ಸಭೆ ನಡೆಯೋದಿದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ಳೋರಿದ್ದಾರೆ. ಹಾಗೆ ಇವತ್ತಿನ ದಿನ ಪೊಲೀಸರು ಈ ಆರೋಪಿ ಕಾರ್ತಿಕ್ನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಬಹುಶಃ ಇಲ್ಲಿ ಸಿಗುವಂತಹ ಮಾಹಿತಿಗಳೆಲ್ಲವೂ ಕೂಡ ಸಿಎಂಗೆ ರವಾನೆಯಾಗುತ್ತೆ ಅಧಿಕಾರಿಗಳ ಮೂಲಕವಾಗಿ. ಈತನ ಹಿಸ್ಟ್ರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಹೀಗೆ ಆಗ್ತಾ ಇದೆ, ಯಾರ್ಯಾರದರ ಆರೋಪಿಗಳು, ಇವೆಲ್ಲದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ನಾಳೆ ದಿನ ಮಾಹಿತಿಯನ್ನ ಪಡೆದುಕೊಳ್ಳೋರಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೀತಾ ಇರುವಂತಹ ಇಂತಹ ಕೃತ್ಯಗಳು ನಿಜಕ್ಕೂ ಅಲ್ಲಿಯ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಪ್ರತಿನಿಧಿ ರಾಮ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ರಾಮ್, ಹೌದು, ನಿಜಕ್ಕೂ ಮೈಸೂರು ಇಂಥದಕ್ಕೆಲ್ಲ ಸಾಕ್ಷಿಯಾಗ್ತಾ ಇದೆಯಲ್ಲ ಅಂತ. ಶ್ರೀಮಂತ ಜಿಲ್ಲೆ, ಸಂಸ್ಕೃತಿಯಲ್ಲಿ ಮೆರಿಬೇಕಾದಂತ ಜಿಲ್ಲೆ, ಇಂಥ ಕೊಲೆ ಪ್ರಕರಣಗಳಲ್ಲಿ ಸದ್ದು ಮಾಡ್ತಾ ಇದೆ. ರಾಮ್, ಇದೀಗ ಸಿಎಂ ಕೂಡ ನಾಳೆ ದಿನ ಸಭೆ ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿರಿಯ ಅಧಿಕಾರಿಗಳ ಜೊತೆಗೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ? ಸಾಂಸ್ಕೃತಿಕ ನಗರಿ ಮೈಸೂರು ಸಾಕ್ಷಿಯಾಗಿದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಒಂದು ಕಡೆ ಇದಾದರೆ ಮತ್ತೊಂದು ಕಡೆ ಏನು 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವೆಸಗಿ ಕೊಲೆಯನ್ನ ಮಾಡಿದ್ದಾನೆ ಆರೋಪಿ ಕಾರ್ತಿಕ್. ಆತನ ಹಿನ್ನೆಲೆ ಮತ್ತಷ್ಟು ಬೆಚ್ಚಿ ಬೀಳಿಸುವಂತಿದೆ. ಯಾಕಂದರೆ ಈತ ಪದೇ ಪದೇ ಇದೇ ರೀತಿಯಾದಂಥ ಅಪರಾಧ ಕೃತ್ಯಗಳನ್ನು ಮಾಡಿದ್ದಾನೆ. ಕೇವಲ ಆರೋಪಿಯಾಗಿ ಉಳಿದಿಲ್ಲ, ಈತನಿಗೆ ನ್ಯಾಯಾಲಯ ಶಿಕ್ಷೆಯನ್ನು ಸಹ ವಿಧಿಸಿದೆ. 2019ರಲ್ಲಿ ಈತ ಕೊಳ್ಳೇಗಾಲದಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ದಂತಹ ಮಹಿಳೆ ಏನು ನಡ್ಕೊಂಡು ಹೋಗ್ತಾ ಇದ್ರು ಅವ್ರ ಪಾಡಿಗೆ ಅವರ ಮೇಲೆ ಅತ್ಯಾಚಾರಕ್ಕೆ ಯತ್ನವನ್ನು ನಡೆಸ್ತಾನೆ. ಆ ಮಹಿಳೆ ಯಾವಾಗ ಕೂಗಾಟವನ್ನು ಮಾಡ್ತಾರೆ, ಅದೇ ಸಂದರ್ಭದಲ್ಲಿ ಅವರನ್ನು ಕೊಲೆ ಮಾಡಲಿಕ್ಕೆ ಆ ಕೆರೆಯಲ್ಲಿ ಮುಳುಗಿಸಿ ಉಸಿರುಗಟ್ಟಿಸಿ ಸಾಯಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಆಗ ಮತ್ತಷ್ಟು ಆಕೆ ಕೂಗಿಕೊಂಡಾಗ ಆಕೆಯನ್ನು ಬಿಟ್ಟು ಅಲ್ಲಿಂದ ಪರಾರಿಯಾಗಿರ್ತಾನೆ. ಈ ಬಗ್ಗೆ ಕೊಳ್ಳೇಗಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿರ್ತದೆ. ತನಿಖೆ ನಡೆಸಿದಂಥ ಕೊಳ್ಳೇಗಾಲ ಪೊಲೀಸರು ಆ ಸಂಪೂರ್ಣವಾದಂಥ ದೋಷಾರೋಪಣಾ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಾರೆ. ನ್ಯಾಯಾಲಯ ಎಲ್ಲ ಸಾಕ್ಷಿಗಳನ್ನು ಪರಿಗಣಿಸಿ ವಿಚಾರಣೆಯನ್ನು ನಡೆಸಿದ ನಂತರ ಈತನಿಗೆ 4 ವರ್ಷಗಳ ಕಾಲ ಜೈಲು ಶಿಕ್ಷೆ, 5,000 ದಂಡವನ್ನು ವಿಧಿಸಿರ್ತಾರೆ. ಏನು ಈ ಫೆಬ್ರವರಿ 2025ರಲ್ಲಿ ಈತನಿಗೆ ಶಿಕ್ಷೆ ಆಗಿರ್ತದೆ. ಆತ ಜೈಲಿನಲ್ಲಿ ಇರ್ತಾನೆ. ಇದಾದ ನಂತರ ಆತ ಜಾಮೀನಿಗೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರ್ತಾನೆ. ಆಗಸ್ಟ್ನಲ್ಲಿ ಅಂದರೆ 4 ವರ್ಷ ಜೈಲು ಶಿಕ್ಷೆ ಆದವನಿಗೆ ಕೇವಲ 6 ತಿಂಗಳಲ್ಲಿ ಅಂದರೆ ಆಗಸ್ಟ್ ತಿಂಗಳಲ್ಲಿ ಆತನಿಗೆ ಜಾಮೀನು ಸಿಗ್ತದೆ. ಜಾಮೀನು ಸಿಕ್ಕಿ ಹೊರಬಂದು ಆತ ಮನೆಗೆ ಹೋಗೋದಿಲ್ಲ. ಯಾಕಂದರೆ ಆತ ನೀಡಿರುವಂಥ ಮಾಹಿತಿ ಪ್ರಕಾರ ಮೈಸೂರು ತಾಲೂಕು ಸಿದ್ಲಿಂಗಪುರದ ನಿವಾಸಿ ಅಂತ ಹೇಳಿದಾನೆ. ಆದರೆ ಪೊಲೀಸರಲ್ಲಿ ಹೋದಾಗ ಅಲ್ಲೂ ಸಹ ಈತ ಇರುವಂತಹ ಸುಳಿವು ಸಿಕ್ಕಿಲ್ಲ. ಕೊಳ್ಳೇಗಾಲ ಮೂಲದವನು ಅಂತೇಳಿ ಈಗ ತಿಳಿದು ಬಂದಿದೆ. ಈತ ಮನೆಗೂ ಸಹ ಹೋಗಿರೋದಿಲ್ಲ, ಮದ್ಯ ವ್ಯಸನಿಯಾಗಿರ್ತಾರೆ, ಮಾದಕ ದ್ರವ್ಯಗಳನ್ನು ಸೇವಿಸುವಂಥದ್ದು ಎಲ್ಲೆಂದರಲ್ಲಿ ಅಲಿತಾ ಇರುವಂಥದ್ರ ಬಗ್ಗೆ ಈಗ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಈತ ಇದೇ ರೀತಿ ಮೊನ್ನೆ ಮಧ್ಯರಾತ್ರಿಯಲ್ಲಿ ಅಕ್ಕಿಪಿಕ್ಕಿ ಜನಾಂಗದವರು ಕಲಬುರಗಿಯಿಂದ ಮೈಸೂರಿಗೆ ಬಲೂನು ಮಾರಾಟ ಮಾಡೋಕ್ಕೆ ಬಂದಿದ್ರು. ದೊಡ್ಡಕೆರೆ ಮೈದಾನದಲ್ಲಿ ಎಲ್ಲರೂ ಸಹ ಅಲ್ಲಿ ತಂಗಿದ್ರು. ಆ ಒಂದು ಸಂದರ್ಭದಲ್ಲಿ ಮಧ್ಯರಾತ್ರಿ ವೇಳೆ ಈತ ಹೋಗಿ 9 ವರ್ಷದ ಬಾಲಕಿಯನ್ನು ಅಲ್ಲಿಂದ ಅಪಹರಣ ಮಾಡಿ ನಂತರ ಅತ್ಯಾಚಾರವೆಸಗಿ ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾನೆ. ಸ್ಥಳದಲ್ಲಿ ಲಭ್ಯವಿದ್ದಂತಹ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಆಧರಿಸಿ ಈತನ ಓಡಾಟ ಚಲನವಲನ ಗಮನಿಸಿದಂತಹ ಪೊಲೀಸರು ಮೊದಲು ಆತನ ಗುರುತನ್ನು ಪತ್ತೆ ಹಚ್ತಾರೆ. ಆತ ಕಾರ್ತಿಕ್ ಅನ್ನೋದು ಗೊತ್ತಾಗ್ತದೆ. ಆತನ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಆತ ಈ ರೀತಿಯಂಥ ಕೃತ್ಯದಲ್ಲಿ ಹಿಂದೆ ಸಹ ಭಾಗಿಯಾಗಿರೋದು ಗೊತ್ತಾಗ್ತದೆ. ಆತನ ಅರೆಸ್ಟ್ ಮಾಡಿಕೊಂಡು ಬರ್ತಾರೆ. ನಂತರ ಮಹಜರ್ಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲೂ ಸಹ ತನ್ನ ಪುಂಡಾಟವನ್ನು ಆತ ಮೆರಿತಾನೆ. ಖುದ್ದು ಪೊಲೀಸರ ಮೇಲೆ ಬಾಟಲ್ನಿಂದ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಆಗ ಪೊಲೀಸರು ಆತ್ಮರಕ್ಷಣೆಗಾಗಿ ಮೊದಲು ಏರ್ನಲ್ಲಿ ಒಂದು ಫೈರ್ವನ್ನು ಮಾಡ್ತಾರೆ. ಆದರೂ ಸಹ ಆತ ನಿಲ್ಲೋದಿಲ್ಲ. ಆ ಗಾಜಿನ ಬಾಟಲ್ನಲ್ಲಿ ಪೊಲೀಸರಿಗೆ ಹಲ್ಲೆ ಮಾಡ್ತಾನೆ. ತದನಂತರ ಆತನ ಕಾಲಿಗೆ ಗುಂಡನ್ನು ಹೊಡಿತಾರೆ. ಇದೀಗ ಆತ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾನೆ. ಪ್ರಮುಖವಾಗಿ ಚೈತ್ರ ಎಲ್ಲ ಗಮನಿಸಬೇಕಾಗಿರುವಂಥದ್ದು ಆತನ ಮನಸ್ಥಿತಿಯನ್ನು. ಒಂದು ಕಡೆ 4 ವರ್ಷ ಶಿಕ್ಷೆಯಾಗಿ ಜೈಲಿನಲ್ಲಿದ್ದು ಬಂದರೂ ಸಹ ಆತನಿಗೆ ಯಾವುದೇ ರೀತಿಯಾದಂಥ ಬುದ್ಧಿ ಕಲಿತಂಥದ್ದು ಪಶ್ಚಾತ್ತಾಪ ಯಾವುದೂ ಸಹ ಇರಲಿಲ್ಲ. ಮತ್ತು ಆ ದೃಶ್ಯಗಳಲ್ಲಿ ಅಂದರೆ ಫೋಟೋಗಳಲ್ಲಿ ತಾವು ನೋಡ್ತಾ ಇರ್ಬೋದು, ಆತನಿಗೆ ಗುಂಡು ಬಿದ್ದಿದ್ರು ಸಹ ನೋವಿನ ಒಂದೇ ಒಂದು ಗೆರೆ ಸಹ ಆತನ ಮುಖದಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಇದು ಪೊಲೀಸರನ್ನು ಸಹ ಬೆಚ್ಚಿ ಬೀಳಿಸಿದೆ. ಈಗಾಗಲೇ ಶಿಕ್ಷೆಯನ್ನು ಕೊಡಿಸಿದಂಥ ಆರೋಪಿಯನ್ನು ಮತ್ತೊಮ್ಮೆ ಬಂಧಿಸಿದ್ದಾರೆ. ಮತ್ತೆ ಆತನನ್ನು ಜೈಲಿಗೆ ಕಳಿಸ್ತಾರೆ. ಆದರೆ ಮತ್ತೆ ಈತ ಮತ್ತೆ ಹೊರಗೆ ಬರ್ತಾನೆ, ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂಥ ಕೆಲಸದಲ್ಲಿ ಭಾಗಿಯಾಗ್ತಾನೋ ಅನ್ನೋ ಆತಂಕ ಖಂಡಿತವಾಗಿಯೂ ಸಾರ್ವಜನಿಕರ ಜೊತೆಗೆ ಪೊಲೀಸರನ್ನು ಸಹ ಕಾಡ್ತಾ ಇದೆ. ಹೀಗಾಗಿ ಇದನ್ನು ಶಾಶ್ವತವಾಗಿ ಜೈಲಿನಲ್ಲಿ ಇಡಬೇಕು ಅಥವಾ ಕಠಿಣಾತಿ ಕಠಿಣ ಜೀವಾವಧಿ ಅಥವಾ ಗಲ್ಲಿಗೆ ಏರಿಸುವಂಥ ಕೆಲಸ ಆಗಬೇಕು ಅನ್ನೋ ಒಂದು ಒತ್ತಾಯಗಳು ಸಹ ಈಗ ಕೇಳಿ ಬರ್ತಾ ಇದೆ. ಚೈತ್ರ, ರೈಟ್, ಥ್ಯಾಂಕ್ ಯು ರಾಮ್ ಮಾಹಿತಿಗಾಗಿ.